N1 ಕ್ರಿಕೆಟ್ ಅಕಾಡೆಮಿಯಿಂದ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂತ ಮೂಲಕ ಒಳ್ಳೊಳ್ಳೆ ಟೂರ್ನಮೆಂಟ್ನ ಮಾಡುವಂತ ಮೂಲಕ ಸುನಿಲ್ ಅವರು ಆಲ್ರೆಡಿ ಖ್ಯಾತಿಯನ್ನು ಪಡೆದಿದ್ದಾರೆ. ಸೊ ಇದಕ್ಕೆ ಮುಂಚೆ ನಾನು TPL ಅನ್ನುವಂಥ ಒಂದು ಸೀಸನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಟೀಮ್ಗೆ ಬಂದಿದ್ದೆ. ಈಗ ನಮ್ಮ ಲೈಫ್ನಲ್ಲಿ ನಮ್ಮ ಪ್ರೊಫೆಷನ್ ಯಾವುದೇ ಇರಬಹುದು, ಯಾವ ಪ್ರೊಫೆಷನ್ ಆದ್ರೂ ಕೂಡ ಕ್ರಿಕೆಟ್ ಅನ್ಬೇಕಾದ್ರೆ ಎಲ್ಲರೂ ಒಂದು ಅಪ್ಪರ್ ಹ್ಯಾಂಡ್ ಲೈಕಿಂಗ್ ಇರುತ್ತೆ ಕ್ರಿಕೆಟ್ಗೋಸ್ಕರ. ಕ್ರಿಕೆಟ್ ಅಂದರೆ ಪ್ರಾಣ ಕೊಡುವಂಥವ್ರು ಬಹಳಷ್ಟು ಜನ ಇರ್ತಾರೆ. ಆ್ಯಂಡ್ ಈಗಲೂ ಕೂಡ ನಾವು ಕ್ರಿಕೆಟ್ ನೋಡಿಕೊಂಡೇ ಈ ಒಂದು ಲಾಂಚ್ ಇವೆಂಟ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಆ್ಯಂಡ್ ದಿಸ್ ಇಸ್ IPT12. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರ ಈ ಒಂದು ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. N1 ಕ್ರಿಕೆಟ್ ಅಕಾಡೆಮಿಯಿಂದ ಇದೊಂದು ಹೊಸ ಪ್ರಯತ್ನ. ನಾರ್ಮಲ್ ಆಗಿ ಕ್ರಿಕೆಟ್ ಆಡುವಂಥವ್ರು ಎಲ್ಲರೂ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಎಲ್ಲ ಬಂದಿರ್ತಾರೆ, ಅಥವಾ ಇತ್ತೀಚೆಗೆ ನಾವು ನೋಡ್ದಂಗೆ TPL ಇದನ್ನೆಲ್ಲ ನೋಡಿದ್ರೆ ಆರ್ಟಿಸ್ಟ್ಗಳಿಗೋಸ್ಕರ, ಅಂದರೆ ಆರ್ಟಿಸ್ಟಲ್ಲಿ ಬಹಳಷ್ಟು ಜನ ಕ್ರಿಕೆಟ್ ಪ್ರೇಮಿಗಳಿರ್ತಾರೆ. ಸೊ ಅವ್ರಿಗೋಸ್ಕರ DPLನ ಆರ್ಗನೈಸ್ ಮಾಡಿದ್ರು. ಆ್ಯಂಡ್ ನಾವು ಕಮಿಂಗ್ ಟು IPT12. ಇದರಲ್ಲಿ ಎಲ್ಲ ತರಹದ ಪ್ರೊಫೆಷನ್, ಅವರು ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಬಹಳಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಕೊಟ್ಟರು ಇವರು. ಸೊ ಎಸ್ ಅಫ್ಕೋರ್ಸ್ ಮೀಡಿಯಾದವ್ರಿಗೋಸ್ಕರನು, ಮೀಡಿಯಾದಲ್ಲಿರುವಂತಹ ಕ್ರಿಕೆಟ್ ಪ್ರೇಮಿಗಳಿಗೋಸ್ಕರನು ಇಲ್ಲೊಂದು ಟೀಮ್ ರಚನೆ ಆಗುತ್ತೆ. ಸೊ ಲೈಕ್ ಅಂದರೆ ಓವರ್ ಆಲ್ ಏನಪ್ಪ ಅಂತಂದರೆ ಇವರ ಒಂದು ಮೋಟೋ ಏನು ಕಾಣಿಸ್ತಾ ಇದೆ ಇಲ್ಲಿ ಅಂತಂದರೆ, ನೀವು ಎಲ್ಲೇ ಇರಿ, ಯಾವುದೇ ಪ್ರೊಫೆಷನಲ್ ಇರಿ, ಹೇಗೆ ಬೇಕಾದರೂ ನಿಮ್ಮ ಜೀವನ ನಡೆಸ್ತಾ ಇರಿ, ಕ್ರಿಕೆಟ್ ಅನ್ಬೇಕಾದ್ರೆ ನೀವು ಇಲ್ಲಿ ಪಾಲ್ಗೊಳ್ಳಿ, ಸಖತ್ತಾಗಿ ಆಡಿ, ಸಖತ್ತಾಗಿ ಗೆದ್ದವ್ರು ಒಳ್ಳೊಳ್ಳೆ ಬಹುಮಾನ ಕೂಡ ಇರುತ್ತೆ. ಇದಕ್ಕೂ ಮುಂಚೆ ಏನಂತಾರೆ TPL ಅಲ್ಲಿ ನಾನು ನೋಡಿದ ಪ್ರಕಾರ ಪ್ರತಿಯೊಂದು ಕ್ರಿಕೆಟರ್ನ, ಅಂದರೆ ಯಾವುದೇ ಪ್ರೊಫೆಷನಲ್ ಇರಲಿ, ಅವರು ಕ್ರಿಕೆಟರ್ ಅಂತಾನೆ ನೋಡ್ತಾರೆ, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೋಡ್ತಾರೆ. ಸೊ ಅವರನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ಗೋಸ್ಕರನೇ ಇಲ್ಲಿ ಆಡಬೇಕು ಅಂತ ಬಹಳಷ್ಟು ಜನಕ್ಕೆ ಅನ್ಸುತ್ತೆ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂದರೆ ಅಫ್ಕೋರ್ಸ್ ದ ವೇ ಹಿ ಟ್ರೀಟೆಡ್ ಮಿ ಆರ್ಲಿಯರ್. ಸೊ ನೀವು ನಮ್ಮನ್ನು ಮುಂಚೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿರ್ತೀರಾ, ದಟ್ ಹಾಸ್ಪಿಟಾಲಿಟಿ, ಅದನ್ನು ನೋಡಿನೇ ನಾವಿವತ್ತು ನಮ್ಮ ಪ್ರೆಸೆನ್ಸ್ ಇಲ್ಲಿದೆ, ಎಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದೀವಿ. ಆ್ಯಂಡ್ ದಿಸ್ IPT12 ಸ್ಪೆಷಲ್ ಆಗಿದೆ. 12 ಓವರ್ಸಲ್ಲಿ ಮಾಡ್ತಾ ಇರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್. ಇಲ್ಲಿವರೆಗೂ 20ನೇ ಲೀಸ್ಟ್ ಅಂತ ಎಲ್ಲರೂ ಅಂದ್ಕೊಂಡಿದ್ರಿ. ಸೊ ನಾವು ವಿ ಆರ್ ಲಾಂಚಿಂಗ್ IPT12. ಸೊ ಈ 12 ಸಖತ್ತಾಗಿ ರಾಕಿಂಗ್ ಆಗಿರಲಿ. ಆ್ಯಂಡ್ N1 ಕ್ರಿಕೆಟ್ ಅಕಾಡೆಮಿ ಇದೇ ತರಹದ ಬಹಳಷ್ಟು ಒಳ್ಳೊಳ್ಳೆ ಟೂರ್ನಮೆಂಟ್ ಜೊತೆಗೆ ನೀವು ಮತ್ತೆ ಬನ್ನಿ. ಆ್ಯಂಡ್ ಆಲ್ಸೋ ಒನ್ ರಿಕ್ವೆಸ್ಟ್, ನಮ್ಮ RCBಯಲ್ಲಿ ಹೆಣ್ಮಕ್ಳು ಕಪ್ ಗೆದ್ದು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ. ನೀವು ಕೂಡ ಹೆಣ್ಮಕ್ಳ ಟೀಮನ್ನು ಲಾಂಚ್ ಮಾಡಬೇಕು, ಅವರನ್ನು ಇನ್ನೊಂದಷ್ಟು ಪ್ರೇರೇಪಿಸಬೇಕು. ಇನ್ನು ಸಖತ್ತಾಗಿ ಕ್ರಿಕೆಟ್ ಆಡುವಂಥ ಬಹಳಷ್ಟು ಹೆಣ್ಮಕ್ಳು ನಮ್ಮ ಇಂಡಸ್ಟ್ರಿನಲ್ಲೂ ಇದ್ದಾರೆ, ಬೇರೆ ಬೇರೆ ಪ್ರೊಫೆಷನಲ್ಲಿ ಇಂಟ್ರೆಸ್ಟ್ ಇರುವಂಥವ್ರು ಇದ್ದಾರೆ. ಸೊ ಅಫ್ಕೋರ್ಸ್ ಯು ಶುಡ್ ಡೂ ಇಟ್. ನಾನು ಬಹಳಷ್ಟು ಜನರನ್ನ ನೋಡಿದ್ದೀನಿ ಆ ರೀತಿ. ಸೊ ಅವ್ರಿಗೂ ಕೂಡ ಒಂದು ಅವಕಾಶ ನೀವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಇವತ್ತಿನ ಈ IPT12ನ ಲಾಂಚ್ಗೆ ನನ್ನನ್ನು ಕರೆದಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ, ಇಲ್ಲಿ ಎಲ್ಲರೂ ಎಷ್ಟು ಜನ ಬಂದಿರೋ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.